ಆಮ್ರಪಾಲಿ ಹೋಗ್ಬೇಡ ಆಮ್ರಪಾಲಿ. ನನ್ನನ್ ತಡಿಬೇಡ ಪುಟಾಣಿ. ಇಷ್ಟ ರಾತ್ರಿ ಆಗಿದೆ, ಈಗ ಹೋಗ್ತೀನಿ ಅಂತ್ಯಲ್ಲ. ಪಿತಾಶ್ರೀ ಅವ್ರಿಗೆ ಏನಾಗಿದ್ಯೋ ಏನೋ, ನಾನ್ ಹೋಗ್ಬೇಕು. ಮನೆಯವ್ರಿಗೆಲ್ಲ ಸುಮ್ನೆ ಟೆನ್ಷನ್ ಆಗತ್ತೆ. ನಿಮ್ ಮನೆಯವ್ರಿಗೆ ಸಹಾಯ ಮಾಡಕ್ ಹೋಗೆ ಹೀಗಾಗಿರೋದು. ಏನ್ ಹೇಳ್ತಿದ್ಯಾ ಆಮ್ರಪಾಲಿ? ನಿಮ್ ದೊಡ್ಡಮ್ಮನ್ ಮಾತ್ ಕೇಳಿದಕ್ಕೆ ಅಲ್ಲ ಹೀಗಾಗಿದ್ದು. ಅವ್ರಿಗೆ ಮಾತ್ ಕೊಡದೆ ಇದ್ರೆ ಪಿತಾಶ್ರಿಗೆ ಏನು ಆಗ್ತಾನೆ ಇರ್ಲಿಲ್ಲ. ಮಾತ್ ಕೊಡದೇ ಇದ್ರೆ ನೀನ್ ಹೋಗ್ತಿರ್ಲಿಲ್ವಾ? ಇಲ್ಲ, ನಾನ್ ಇಲ್ಲಿಗ್ ಬಂದಿದ್ದೆ ಪಿತಾಶ್ರಿ ಅವ್ರ ಹತ್ರ ಮಾತಾಡೋದಿಕ್ಕೆ. ನೀನ್ ಹೇಳ್ತಿರೋದು ನಾನ್ ನಿನ್ನ ದೊಡ್ಡಮ್ಮಗ್ ತೊಂದ್ರೆ ಆಗಿದೆ ಅಂತ ಎಬ್ಸ್ದೇ ಇದ್ದಿದ್ರೆ, ಅವ್ರು ನಿನ್ನ ಹತ್ರ ಮಾತ್ ಕೊಡದೇ ಇದ್ದಿದ್ರೆ ನೀನ್ ಹೋಗ್ತಾ ಇರ್ಲಿಲ್ವಾ? ಇಲ್ಲ, ಹೋಗ್ತಿರ್ಲಿಲ್ಲ ನಾನು. ಅಣ್ಣಂಗ್ ತೊಂದ್ರೆ ಆಗಿದೆ ಅಂತ ಗೊತ್ತಿದ್ರು ಸುಮ್ನೆ ಇರ್ತಿದ್ಯಾ? ಇನ್ನೊಂದ್ಸರಿ ಚಾನ್ಸ್ ಕೊಟ್ಟಿದ್ರು ನೀನ್ ಅಣ್ಣನೇ ಸೇವ್ ಮಾಡಕ್ ಹೋಗ್ತಿದ್ದೆ ಆಮ್ರಪಾಲಿ. ಯಾಕಂದ್ರೆ ನಿನ್ ಮನ್ಸೆ ಅಂತದ್ದು. ಯಾರ್ಗೆ ನೋವು ಅದು ನೀನ್ ಬಿಟ್ಟು ಹೋಗಲ್ಲ ಆಮ್ರಪಾಲಿ. ಪಿತಾಶ್ರೀ ಪದಕ ಪಡೆಯೋದು ಹೇಗೆ ಅಂತ ಹೇಳಕ್ ಹೊರಟಿದ್ರು. ಆದ್ರೆ ನೀವು ಹೇಳಿರೋ ಕೆಲಸ ಮುಗಿಸಿದ್ರೆ ದುಡ್ಡು ಕೊಡ್ತಾ ಇದ್ದೆ. ಎಲ್ಲಿ ಮುಗಿಸಿದ್ರಿ ಕೆಲ್ಸನ? ದುಡ್ಡು ಕೊಡ್ತೇ ಇಲ್ವಾ? ಪೊಲೀಸನ್ ಕರೆಸ್ತೀನಿ. ಪೊಲೀಸ್ ಆದ್ರ ಕರೆಸೋ, ಯಾರನ್ನಾದ್ರೂ ಕರೆಸೋ. ಏನು ಬೇಡ ನಂಗೆ, ದುಡ್ಡು ಬೇಡ, ಏನು ಬೇಡ. ತಪ್ಪಾಯ್ತು, ನಾನು ಹೋಗ್ತೇನೆ. ಥ್ಯಾಂಕ್ಸ್ ಎಲ್ಲ ಹೇಳ್ತೀನಿ ಅಂತ ನಿರೀಕ್ಷೆ ಮಾಡಬೇಡ. ಇನ್ಮೇಲಿಂದ ನಿಮ್ಮಿಂದ ಏನು ಕೇಳಲ್ಲ ನಾನು. ಇಷ್ಟ ದಿನ ನಿಮ್ಮೇಲೆ ತುಂಬಾ ಹೆಮ್ಮೆ ಅನ್ಸ್ತಾ ಇತ್ತು ನಂಗೆ. ನೀವೆಷ್ಟೇ ಬೈದ್ರು ಚುಚ್ಚಿದ್ರು ನೀವ್ ಸರಿಯಾಗೇ ಇದ್ದೀರಾ, ನಂದೇ ತಪ್ಪು, ನಾನೇ ನಿಮ್ ಪ್ರೀತಿ ಗೆಲ್ಲುವಂತ ಕೆಲಸ ಮಾಡಿಲ್ಲ ಅಂತ ಅನ್ಕೋತಿದ್ದೆ. ಏನಾದ್ರೂ ಸಾಧನೆ ಮಾಡಿದ್ರೆ ಅಥವಾ ನಿಮ್ ಬೇಷ್ ಅನ್ನೋ ಕೆಲಸ ಮಾಡಿದ್ರೆ ನೀವ್ ನನ್ನ ಒಪ್ಕೋತೀರಾ, ನನಗ್ ಪ್ರೀತಿ ಕೊಡ್ತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವ್ ನನ್ನ ಸೋಲ್ಸಕ್ ಪ್ರಯತ್ನ ಪಡ್ತೀರಾ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನಾನು. ನೀವ್ ನನ್ನ ಪ್ರೀತಿ ಮಾಡ್ತೀರಾ ಅನ್ನೋ ಆಸೆ ನನ್ನ ಮನ್ಸಲ್ಲಿ ಯಾವಾಗ್ಲೂ ಇರತ್ತೆ. ಆದ್ರೆ ಅದಕ್ಕೋಸ್ಕರ ಈ ತರ ಹುಚ್ಚ ಕೆಲ್ಸ ಇನ್ ಮುಂದೆ ನಾನು ಮಾಡಲ್ಲ. ಈ ಕೆಲ್ಸದಿಂದ ಇಡೀ ಮನೆಯವ್ರನ್ನ ಗಾಬರಿ ಸಂಕಟದಲ್ಲಿ ತಳ್ಳಿದೀನಿ. ಮಾಯಿಗೆ ಹುಷಾರಿಲ್ಲ, ಒದ್ದಾಡ್ತಾ ಇದ್ದಾರೆ ಅವರು, ಆದ್ರೂ ನನ್ಗೋಸ್ಕರ ಇಲ್ಲಿಗೆ ಬರೋ ಹಾಗೆ ಮಾಡಿದೀನಿ. ಸಾಕು ಸಾಕು. ನಿಮಗ್ ಪ್ರೀತಿ ಮಾಡ್ಬೇಕು ಅಂತ ಅನ್ಸಿದ್ರೆ ಮಾಡಿ, ಖುಷಿ ಆಗತ್ತೆ. ಆದ್ರೆ ಇನ್ಮುಂದೆ ನಿಮ್ ಪ್ರೀತಿ ಗೆಲ್ಲಕ್ ಪ್ರಯತ್ನ ಮಾಡೋದು ಬಿಟ್ಬಿಡ್ತೀನಿ. ಇನ್ ನಿಮ್ಮಿಷ್ಟ. ಅಮೃಪಾಲಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ನನ್ನನ್ ತಡಿಬೇಡ ಆಪದ್ ಬಾಂಧವ, ನನ್ನನ್ ಹೋಗಕ್ ಬಿಡು. ಯಾಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಮೃಪಾಲಿ? ಏನಾಯ್ತು? ಅಲ್ಲ, ಕಾಡಲ್ಲಿ ಸಿಗ್ದಾಗಿಂದ ಹೀಗೆ ಇದ್ದೀರಾ, ಏನಾಯ್ತು? ನಾನ್ ಪಾಪಿ ಆಪದ್ ಬಾಂಧವ, ಅಪ್ಪನ್ ಕೊಟ್ಟಿರೋ ಮಾತನ್ನ ಉಳ್ಸ್ಕೊಳಕ್ ಆಗದೆ ಇರೋ ಪಾಪಿ. ಅಮೃಪಾಲಿ, ನೀವು ಸಮಾಧಾನ ಮಾಡಕ್ ಬರ್ಬೇಡ ಆಪದ್ ಬಾಂಧವ. ನನ್ ಕೈಯಲ್ಲಿ ಏನು ಆಗಲ್ಲ, ನನ್ನಿಂದ ಏನು ಪ್ರಯೋಜನ ಇಲ್ಲ, ಎಲ್ರಿಗೂ ಭಾರವಾಗಿದ್ದೀನಿ ನಾನು. ಇವತ್ ಕೆಲ್ಸ ಆಗ್ಲಿಲ್ಲ ಅಂದ್ ಮಾತ್ರಕ್ಕೆ ನೀವು ಸೋತ್ ಹೋದ್ರಿ ಅಂತನಾ? ಮತ್ತೆ ಪ್ರಯತ್ನ ಪಡದೆ ಇದ್ರೆ ಅದು ಸೋತ್ ಹಾಗೆ. ನೀನ್ ಹೇಳೋದ್ ನಿಜ ಆಪದ್ ಬಾಂಧವ, ಥ್ಯಾಂಕ್ ಯು. ಏನ್ ಅಮೃಪಾಲಿ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಕೊಂಡು? ಅದ್ ಸರಿ, ಕಾಡ್ ಮಧ್ಯೆ ಹಳೆ ಅರಮನೆ ಇದ್ದಂಗಿದೆಯಲ್ಲ, ಏನದು? ಅಲ್ಲೇನ್ ಮಾಡ್ತಾ ಇದ್ರಿ ನೀವು? ಪುಟಾಣಿ, ಹಿರಣ್ಯ ಗರ್ಭ. ಹಿರಣ್ಯ ಗರ್ಭನ? ಏನ್ ನೋಡಿ ಹಿರಣ್ಯ ಗರ್ಭ ಅಂತ ಇದೆಯಾ ಆಮ್ರಪಾಲಿ? ಯಾಕೆ ನಿನಗ್ ಕಾಣಿಸ್ತಿಲ್ವಾ?
ಇಲ್ಲ ನಂಗೆ ಏನ್ ಕಾಣಿಸ್ಬೇಕಾಗಿತ್ತು? ಓ, ಮನುಷ್ಯರಿಗೆ ಕಾಣಿಸಲ್ಲ ಅಂತ ಅನ್ಸುತ್ತೆ. ನನ್ ಕೈ ಹಿಡ್ಕೊ. ನಿನಗ್ ಕಾಣಿಸ್ತಾ? ಹೌದು. ಹೇಗ್ ಸಾಧ್ಯ? ಮನುಷ್ಯ ಕಣ್ಣು ಕಾಣಲ್ಲ ಅದು. ನಿಂಗ್ ನಿಜವಾಗ್ಲೂ ಕಾಣಿಸ್ತಾ? ಅಲ್ಲ, ಯಾಕೆ ಶಾಕ್ ಆಗಿ ಕೇಳ್ತಾ ಇದ್ದೀರಾ? ನಾನ್ ವಾಪಸ್ ಬರ್ತಾ ಇದ್ನಾ, ಅವಾಗ ಕಾಣಿಸ್ತು. ಇದೇನಿದು ವಿಚಿತ್ರವಾಗಿದೆ ಅಂತ ನೋಡಕ್ ಹೋದಾಗ ನೀವ್ ನೆಲದ ಮೇಲೆ ಬಿದ್ದಿದ್ರಿ. ಹೇಗ್ ಸಾಧ್ಯ? ನನಗ್ ಅರ್ಥನೇ ಆಗ್ತಾ ಇಲ್ಲ. ಮನುಷ್ಯರು ಕಾಣ್ಸಕ್ ಸಾಧ್ಯನೇ ಇಲ್ಲ ಆಪದ್ ಬಾಂಧವ. ನಾನ್ ಮನುಷ್ಯ ಅಲ್ಲ ಅಂತ ಹೇಳ್ತಿದ್ದೀರಾ? ಅಂದ್ರೆ ಒಂದು ನಾನ್ ರಾಕ್ಷಸ ಆಗಿರ್ಬೇಕು ಅಥವಾ ನಾನ್ ದೇವ್ರ ಆಗಿರ್ಬೇಕು. ಅಲ್ಲ, ನೀವು ತಮಾಷೆ ಮಾಡ್ತಾ ಇದ್ದೀರಾ ಅನ್ಕೊಂಡೆ. ಇದು ತಮಾಷೆ ಮಾಡೋ ವಿಷಯನ ಆಪದ್ ಬಾಂಧವ? ಅಲ್ಲ ಅಮ್ರಪಾಲಿ, ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತಾ ಇದ್ದೀರಾ? ಹೌದು, ನಿನ್ ಕಣ್ಣಗ್ ಬೀಳ್ಬಾರ್ದಿತ್ತದು. ಅಲ್ಲ, ಕಣ್ಣಿಗೆ ಬೀಳ್ಬಾರ್ದಿತ್ತು ಅಂದ್ರೆ ನಾನ್ ಹೇಗ್ ನೋಡ್ದೆ ಅದನ್ನ? ಪಿತಾಶ್ರೀ, ಪಿತಾಶ್ರೀ, ಪಿತಾಶ್ರೀ ಎಲ್ಲಿ ಹೋದರು? ಗಂಧರ್ವ ಲೋಕದಲ್ಲಿ ಏನಾದರೂ ಅನಾಹುತವಾಯಿತೆ? ಏನಾಗ್ತಿದೆ ಆಪದ್ ಬಾಂಧವ? ಭೂಕಂಪ, ಬನ್ನಿ. ನಂದೇ ತಪ್ಪಿರ್ಬೇಕು. ನಾನು ಏನೋ ಮಾಡಿರ್ಬೇಕು. ಇಲ್ಲ ಅಂದ್ರೆ ಇದೆಲ್ಲ ಆಗ್ತಾ ಇರ್ಲಿಲ್ಲ. ಅಥವಾ ಧನಂಜಯ ಮಾಡಿರ್ಬೇಕು. ಧನಂಜಯ ಯಾರದು? ಇಲ್ಲ, ನಾನ್ ಹೋಗ್ಬೇಕು. ಮಾಡಿರೋ ತಪ್ಪನ್ ಸರಿ ಮಾಡ್ಲೇಬೇಕು. ಅಮ್ರಪಾಲಿ, ನನ್ ಮಾತು ಕೇಳಿ. ತುಂಬಾ ಕತ್ಲಾಗಿದೆ, ಲೇಟ್ ಆಗಿದೆ, ನಾಳೆ ಹೋಗೋಣ. ಆಪದ್ ಬಾಂಧವ, ನಾನು ಹೋಗ್ಲೇಬೇಕು. ಹೋಗ್ಬೇಡಿ ಅಮ್ರಪಾಲಿ. ನನ್ ತಡಿಬೇಡ, ಬಿಡು ಆಪದ್ ಬಾಂಧವ. ನಾನ್ ಹೋಗ್ಲೇಬೇಕು, ಬೇರೆ ದಾರಿ ಇಲ್ಲ. ಹೋಗ್ಬೇಕಂದ್ರೆ ಬೆಳಗ್ಗೆ ಹೋಗೋಣ ಅಮ್ರಪಾಲಿ. ನಾನು ನಿಮ್ ಜೊತೆಗ್ ಬರ್ತೀನಿ. ಆದ್ರೆ ಆಪದ್ ಬಾಂಧವ, ಅಮ್ರಪಾಲಿ, ನೀವ್ ನನ್ನ ಹೇಗ್ ಕಾಪಾಡಕ್ ಬಂದ್ರು ಹಾಗೆ ನಾನು ನಿಮ್ಮನ್ನ ಕಾಪಾಡ್ತಾ ಇದ್ದೀನಿ. ಕಾಡಲ್ ನನ್ಗೇನು ಆಗಲ್ಲ. ಇರಬಹುದು ಅಮ್ರಪಾಲಿ, ಆದ್ರೆ ಅಪ್ಪಿ ತಪ್ಪಿ ನಿಮಗೇನಾದ್ರೂ ಆದ್ರೆ ನಾನು ಯಾವತ್ತೂ ಕ್ಷಮಿಸ್ಕೊಳಕ್ಕಾಗಲ್ಲ. ನೋಡಿ, ಬೆಳಗ್ಗೆ ಹೋಗ್ಬೋದು, ನಾನು ನಿಮ್ ಜೊತೆಗ್ ಬರ್ತೀನಿ. ಮಾತ್ ಕೊಡ್ತಾ ಇದ್ದೀನಿ, ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಮಾತಲ್ಲಿ ಕಟ್ ಹಾಕ್ತಿದ್ಯಾ ನನ್ನ? ಹೌದು, ಇನ್ನೊಂದ್ ಮಾತಲ್ಲಿ ಕಟ್ ಹಾಕ್ತೀನಿ. ನನ್ನ ಹತ್ರ ಬೇರೆ ದಾರಿ ಇಲ್ಲ ಅಮ್ರಪಾಲಿ. ಬೆಳಗ್ಗೆ ತನಕ ಹೋಗಲ್ಲ ಅಂತ ನನಗ್ ಮಾತ್ ಕೊಡಿ. ಆಪದ್ ಬಾಂಧವ, ಕಾಡಲ್ ನನಗ್ ಯಾವ ಅಪಾಯನೂ ಇಲ್ಲ. ನಾನ್ ಹೋಗ್ ಬರ್ತೀನಿ. ನಾನ್ ಬಂದಾಗ ನೀವು ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದಿದ್ರಿ. ಬೆಳಗ್ಗೆಯಿಂದ ಎಲ್ರಿಗೂ ಸುಸ್ತಾಗಿದೆ, ನಿಮಗೂ ಸುಸ್ತಾಗಿದೆ. ನನ್ ಮಾತ್ ಕೇಳಿ, ಬೆಳಗ್ಗೆ ಹೋಗೋಣ. ಇಲ್ಲ ಆಪದ್ ಬಾಂಧವ, ನಾನು ಈಗ್ಲೇ ಹೋಗ್ಬೇಕು. ಸರಿ, ಹಾಗಾದ್ರೆ ನಡೀರಿ, ನಾನು ಬರ್ತೀನಿ ನಿಮ್ ಜೊತೆಗೆ. ನಿನಗ್ ಯಾಕೆ ಅರ್ಥ ಆಗ್ತಿಲ್ಲ ಆಪದ್ ಬಾಂಧವ? ಹೇಗ್ ಅರ್ಥ ಮಾಡಿಸ್ಲಿ ನಿನ್ಗೆ? ನಿಮಗ್ ಯಾಕೆ ಅರ್ಥ ಆಗ್ತಾ ಇಲ್ಲ ಅಮ್ರಪಾಲಿ? ನಿಮ್ಮನ್ನ ಒಬ್ರೇ ಹೋಗಕ್ ನಾನ್ ಬಿಡಲ್ಲ. ಆಯ್ತು, ಸೂರ್ಯ ಹುಟ್ಟೋ ತನಕ ಕಾಡೊಳಗಡೆ ಕಾಲಿಡಲ್ಲ. ಸಮಾಧಾನನಾ? ನೋಡಿ, ನನಗ್ ಗೊತ್ತು ನಿಮ್ಗೆ ನನ್ ಮೇಲೆ ಸಿಟ್ಟು ಬಂದಿದೆ ಅಂತ, ಆದ್ರೆ ನಿಮ್ ಒಳ್ಳೇದಕ್ಕೆ ಮಾಡ್ತಾ ಇದ್ದೀನಿ. ಅಂತೂ
ಯಾರೂ ಅನ್ಕೊಳ್ದೇ ಇದ್ದದನ್ನ ಸಾಧಿಸ್ಬಿಟ್ಟಿಯಪ್ಪ ನೀನು. ನನ್ನ ಮೊಮ್ಮಗ ಅನ್ಕೊಂಡಿರೋದನ್ನ ಸಾಧಿಸದೆ ಬಿಡೋದಿಲ್ಲ ಪುರೋಹಿತರೆ. ಅವನ ಮೈಯಲ್ಲಿ ಹರಿತಾ ಇರೋದು ಅರಸು ರಕ್ತ. ಅರಸು ರಕ್ತ. ಬೀದಿಲ್ ಸಿಕ್ಕ ಮಗನ್ನ ಮನೇಲಿ ಕರ್ಕೊಂಬಂದು ಸಾಕಿದೀವಿ. ಅರಸು ರಕ್ತ ಅಂತೆ, ಅರಸು ರಕ್ತ. ಎಲ್ಲ ಅಮ್ಮನವ್ರ ಆಶೀರ್ವಾದ ಅಷ್ಟೇ ಪುರೋಹಿತ್ರೆ. ಆಶೀರ್ವಾದ ಇರ್ಬೋದಪ್ಪ, ಆದರೆ ಕೆಲಸ ಮಾಡಿದ್ದು, ಪ್ರಯತ್ನ ಪಟ್ಟಿದ್ದು ನೀನೇ ಅಲ್ವೇನಪ್ಪ? ಪುರೋಹಿತರೆ, ಅರಣ್ಯ ಪ್ರವೇಶ ಮುಗ್ದಿದೆ. ಈಗ ಉತ್ತರಾಧಿಕರಣ ಮಾಡಬೇಕು. ಎಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಇಲ್ಲೇ ಮಾಡೋಣ. ಕುಲದೇವತೆಯ ಆಶೀರ್ವಾದ ಸಿಕ್ಕಾಗೂ ಆಗತ್ತೆ. ನಾಳೆ ಬೆಳಿಗ್ಗೆ ಒಂದು ಒಳ್ಳೆ ಮುಹೂರ್ತ ಇದೆ, ಮಾಡಿಬಿಡೋಣ. ಆಯ್ತು ಪುರೋಹಿತರೆ, ನೀವು ಹೇಳ್ದಾಗೆ ಆಗ್ಲಿ. ಅದಕ್ಕೆ ಬೇಕಾಗಿರೋ ಸಿದ್ಧತೆಗಳೆಲ್ಲ ಮಾಡ್ಕೊಳ್ಳಿ. ಆಗ್ಲಿ. ಉತ್ತರಾಧಿಕರಣಕ್ಕೆ ತಂದೆ ಕೂತ್ಕೋಬೇಕು ಪೂಜೆಗೆ. ನಾನ್ ಕೂತ್ಕೊಳ್ಳಲ್ಲ. ಅರಣ್ಯ ಪ್ರವೇಶ ಆದ್ರೆ ಪೂಜೆ ಕೂತ್ಕೊಳ್ತೀನಿ ಅಂತ ಷರತ್ ಹಾಕಿದ್ದೆ. ಅದಕ್ಕೆ ಇಷ್ಟೆಲ್ಲ ನಡೆದಿದ್ದು ಸತ್ಯ. ಅದಾಗ ಇದೀಗ ಸಮಯ ಪರಿಸ್ಥಿತಿ ಎರಡೂ ಬದಲಾಗಿದೆ. ನಾನ್ ಪೂಜೆ ಕೂತ್ಕೊಳ್ಳಲ್ಲ. ಅಣ್ಣ, ದೇವಸ್ಥಾನದಲ್ಲಿ ಜಗಳ ಮಾಡ್ಬೇಡ ಪ್ಲೀಸ್. ಮನೆಯವರೆಲ್ಲ ಪೂಜೆ ಕೂತ್ಕೋಬೋದಾ ಪುರೋಹಿತ್ರೆ? ಮನೆಯವರ? ಹೌದು. ಅಂದ್ರೆ ಅಮ್ಮ, ಮಾಯಿ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ರು. ನನ್ನ ಎಲ್ರೂ ಸೇರ್ಕೊಂಡು ಬೆಳೆಸಿದಾರೆ ಪುರೋಹಿತ್ರೆ. ಇವರೆಲ್ಲರೂ ಇಲ್ಲದೆ ನಾನು ಈ ಮಟ್ಟಕ್ಕೆ ಬೆಳಿತಾನೆ ಇರಲಿಲ್ಲ. ಈಗ ನನಗೆ ಪಟ್ಟ ಕಟ್ತಾ ಇದ್ದಾರೆ. ಇವರೆಲ್ಲರೂ ಇಲ್ಲ ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಹಾಗೆ ಮಾಡೋಕ್ಕಾಗಲ್ಲ ಪ್ರದ್ಯುಮ್ನ. ಅದಕ್ಕೆಲ್ಲ ಒಂದು ಶಾಸ್ತ್ರ ಇರುತ್ತೆ. ಮಾಡ್ಬೋದು ತಾಯಿ. ಈಗ ನೋಡಿ, ಮದುವೆಲಿ ಕೆಲವ್ರ ಮನೇಲಿ ತಂದೆ ತಾಯಿನೇ ದಾರ ಎರೆದು ಕೊಡ್ತಾರೆ, ಇನ್ನು ಕೆಲವ್ರ ಮನೇಲಿ ಬಳಗದವ್ರು ಮಾಡಿಕೊಡ್ತಾರೆ. ಯಾವುದೂ ಹೆಚ್ಚಲ್ಲ, ಯಾವುದೂ ಕಡಿಮೆ ಅಲ್ಲ. ನಿಮಗೆ ಯಾವುದ್ರಲ್ಲಿ ನಂಬಿಕೆ ಇದೆಯೋ ಆ ರೀತಿ ಮಾಡಿಕೊಡ್ಬೋದು. ಹಾಗಾದ್ರೆ ಅಮ್ಮ ಪೂಜೆ ಕೂತ್ರೆ ಏನೂ ತೊಂದರೆ ಇಲ್ಲ ಅಲ್ವಾ? ಕೂರ್ಬೋದು. ಮಕ್ಕಳ ಮೇಲೆ ತಾಯಿಗೂ ಸಮಾನವಾದ ಹಕ್ಕಿದೆ. ತಂದೆ ಕೂರಲ್ಲ ಅಂದರೆ ತಾಯಿ ಕೂರಬಹುದು. ಶ್ರದ್ಧೆ ಭಕ್ತಿಗಳು ಯಾವಾಗಲೂ ಮುಖ್ಯವಾಗುತ್ತೆ ಅಷ್ಟೇ. ನಾನು ನಾಳೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತೀನಿ.